ಪಾದಯಾತ್ರೆ ಮೂಲಕ ಈ ಪವಿತ್ರವಾದ ಸ್ಥಳವನ್ನು ತಲುಪಿ ತಮ್ಮ ಮನಸ್ಸಿನ ಅನೇಕ ಸಂಕಲ್ಪಗಳನ್ನು ಶಿವನಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಮಾತೃಶಕ್ತಿ ತಮ್ಮೆಲ್ಲರಿಗೂ ವಂದಿಸ್ತಾ, ಇದೇ ತಿಂಗಳು ನಾವು 2 ದಿನದ ಹಿಂದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿಶ್ವದಾದ್ಯಂತನೂ ಆಚರಿಸಿದ್ದೀವಿ. ಆಗ್ಲೇ ಗುರುಗಳು ಹೇಳ್ತಾ ಇದ್ರು, ಮಾತೆಯರು ಅಂದ್ರೆ ಮಾತಾಡೋರೆ ಮಾತೆಯರು ಅಂತ. ಹೌದಾ? ಮೌನ ಮಾಡೋರು ಮಾತೆಯರ, ಮಾತಾಡೋರು ಮಾತೆಯರ? ಆದ್ರೆ ಚಾಲ್ತಿಯಲ್ಲಿ ಬಂದಿರುವಂತ ಮಾತೇನಂದ್ರೆ, ಮಾತೆಯರಂದ್ರೆ ತುಂಬಾ ಮಾತಾಡ್ತಾರೆ, ಬಾಯಿ ಅಂದ್ರೆ ಬೊಂಬಾಯಿ ಅಂತ ಹೇಳೋರು. ಆದ್ರೆ ಇವತ್ತು ಸಮಯ ಪರಿವರ್ತನೆ ಎಡೆಗೆ ಹೋಗ್ತಾ ಇರೋದ್ರಿಂದ ನಾವು ನಮ್ಮನ್ನ ಸ್ವಲ್ಪ ಪರಿವರ್ತನೆ ಮಾಡ್ಕೊಳ್ಬೇಕಾಗಿದೆ. ಆಗ್ಲೇ ಹಾಡು ತುಂಬಾ ಚೆನ್ನಾಗಿ ಹಾಡಿದ್ರು. ಶಿವನಿಗೆ ನೀವು ಮಾತಾಡು 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 ಅಂತ ಹೇಳೋದು. ಶಿವ ಮಾತಾಡಿದ್ರೆ ನೀವೆಲ್ಲ ಕೇಳ್ತೀರಾ? ಏನ್ ಮಾಡ್ತೀರಾ? ಬರೀ ಮಾತಾಡದೇ ಇದ್ದಾಗ ಮಾತಾಡು ಮಾತಾಡು ಅಂತ ಹೇಳ್ಬಿಟ್ಟು ಅವ್ನು ಮಾತಾಡುವಾಗ ಕೇಳದೇ ಇದ್ರೆ ಏನ್ ಪ್ರಯೋಜನ? ಸಾಮಾನ್ಯವಾಗಿ ಹಸಿದವರಿಗೆ ಅನ್ನ ಹಾಕ್ಬೇಕು. ಮನೆಯಲ್ಲಿ ಬದುಕಿರುವಾಗ ಅನ್ನ ಹಾಕದೆ ಸತ್ ಮೇಲೆ ಎಡೆ ತುಂಬಾ ವೆರೈಟಿ ಇಟ್ರೆ ಪ್ರಯೋಜನ? ಹೌದಲ್ವಾ? ಹಾಗೆ ನಾವು ಭಕ್ತಿಯಲ್ಲಿ ಶಿವನಿಗೆ ಮಾತಾಡು ಅಂತಾನು ಹೇಳಿದ್ವಿ. ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹೇಳಿ ಕರೆದ್ವಿ. ನಮ್ ದುಃಖ ದೂರ ಮಾಡು, ಕಷ್ಟ ಪರಿಹಾರ ಮಾಡು, ನಮಗೂ ಮುಕ್ತಿ ದಾರಿ ತೋರ್ಸಪ್ಪ, ನೀನ್ ಎಲ್ಲಿದೆಯೋ ಅಲ್ಗೂ ನಮ್ಮನ್ನು ಕರ್ಕೊಂಡು ಹೋಗು. ಕೇಳಿದ್ರ ಇಲ್ವಾ? ಎಲ್ರು ಕಷ್ಟ ಬಂದಾಗ ಮಾತ್ರ ಕೇಳೋದು, ಆಮೇಲೆ ಮರ್ತು ಬಿಡೋದಲ್ಲ. ಹಾಗಿಲ್ಲ. ತಾವೆಲ್ಲರೂ ಭಕ್ತಿಯಿಂದ ಈ ಯಾತ್ರೆಯನ್ನ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ. ಆ ಭಕ್ತಿಗೆ ಏನಾದ್ರೂ ಒಂದು ಫಲ ತಗೊಂಡು ಹೋಗ್ಬೇಕಲ್ಲ. ನಿಮ್ಮ ಮನಸ್ಸಲ್ಲಿ ಹಲವಾರು ಸಂಕಲ್ಪಗಳನ್ನ ತಗೊಂಡು ಬಂದಿರ್ತೀರ. ನಂಗೇನೋ ಒಳ್ಳೇದಾಗ್ಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನನ್ನ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಲಿ, ನನ್ನ ಗಂಡನಿಗೆ ಒಳ್ಳೇದಾಗ್ಲಿ, ಏನಾನ ಒಂದು ಒಳ್ಳೆ ಸಂಕಲ್ಪ ತಗೊಂಡ್ ಬಂದಿದ್ದೀರಿ. ಈ ಪವಿತ್ರವಾದ ಸ್ಥಾನದಲ್ಲಿ ಗುರುವಿನ ಈ ಪಾದದಲ್ಲಿ ನಿಮ್ಮೆಲ್ಲರ ಸಂಕಲ್ಪಗಳು ಪೂರ್ಣ ಆಗುತ್ತೆ ಖಂಡಿತವಾಗಿ. ಒಳ್ಳೆ ಸಂಕಲ್ಪಗಳು. ಯಾಕೆಂದ್ರೆ ಪರಮಾತ್ಮ ಹೇಗೆ ನೀವು ನಿಮ್ಮ ಮಕ್ಕಳು ಕರೆದ್ರೆ ಮಾತಾಡ್ತೀರಿ ಅಲ್ಲ, ಒಂದ್ಸಲ ಮಾತಾಡ್ತಿದ್ರು, 2 ಸಲ ಮಾತಾಡ್ತಿದ್ರು, 3ನೇ ಸಲ ಆದ್ರೂ ಆ ಮಗುವಿನ ಕರೆಗೆ ಹೇಗಾದ್ರೂ ಮಾತಾಡ್ತೀರಿ. ಹಾಗೆ ಪರಮಾತ್ಮನು ನಮ್ಮೆಲ್ಲರ ಕೂಗನ್ನ ಕರೆಯನ್ನ ಕೇಳಿ ಈ ಜಗತ್ತಿಗೆ ಬಂದಿದ್ದಾರೆ. ಅವರು ಮಾತಾಡ್ತಿದ್ದಾರೆ. ಎಲ್ಲಿ ಮಾತಾಡ್ತಿದ್ದಾರೆ? ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಆಧ್ಯಾತ್ಮಿಕ ಜ್ಞಾನದ ಸಂದೇಶವನ್ನ ಕೊಡೋದೇ